ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಕೃತಕ ಬೆಳಕಿಗೆ ನಾವು ಹೆಚ್ಚು ನಮ್ಮನ್ನು ಒಡ್ಡಿಕೊಳ್ತಾ ಇದ್ದೀವಿ. ಕೃತಕ ಬೆಳಕು ಅಂತಂದರೆ ಮುಖ್ಯವಾಗಿ ಟಿ ವಿ ಸ್ಕ್ರೀನ್, ಆ ಟಿ ವಿಯಿಂದ ಬರುವ ಬೆಳಕಾಗಿರ್ಬೋದು, ನಮ್ಮ ಮೊಬೈಲ್ಗಳಿಂದ ನಾವು ಬಳಕೆ ಮಾಡುವ ಮೊಬೈಲ್ ಫೋನ್ಗಳಿಂದ ಬರುವ ಬೆಳಕಾಗಿರಬಹುದು, LED ಲ್ಯಾಂಪ್ಸ್ಗಳು, ಬಹಳಷ್ಟು LED ಲ್ಯಾಂಪ್ಸ್ಗಳನ್ನು ನಾವು ಬಳಕೆ ಮಾಡ್ತೀವಿ. ಈ ರೀತಿ ರಾತ್ರಿ ಆದರೂ ಸಹ ಬಹಳಷ್ಟು ನಗರಗಳಲ್ಲಿ ಇನ್ನೂ ಬೆಳಕೆ ಇದೆ ಅನ್ನುವ ಥರ ಭಾಸವಾಗುವ ಥರ ರಸ್ತೆಗಳಲ್ಲಿರುವ ದೀಪಗಳು, ಮುಖ್ಯವಾಗಿ ರಸ್ತೆಯ ದೀಪ ಆಗ್ಬೋದು, ಮನೆಯಲ್ಲಿರುವಂತಹ ದೀಪಗಳು, ಬ್ರೈಟ್ ಆಗಿರುವಂತಹ ದೀಪಗಳನ್ನು ಹಾಕಿರ್ತೀವಿ, LED ಲ್ಯಾಂಪ್ಸ್ಗಳನ್ನು ಹಾಕಿರ್ತೀವಿ. ಇವೆಲ್ಲ ಕೃತಕ ಬೆಳಕು. ಅಂದರೆ ಸೂರ್ಯನ ಹೊರತುಪಡಿಸಿ ಬೆಳಕನ್ನು ನೀಡುವಂತಹ ಈ ಅಂಶಗಳನ್ನು ನಾವು ಕೃತಕ ಬೆಳಕು ಅಂತ ಕರಿತೀವಿ. ಹಾಗಾದರೆ ಸೂರ್ಯನ ಬೆಳಕು ಅತ್ಯಂತ ಅವಶ್ಯ. ಇಡೀ ಜೀವ ಜಗತ್ತಿಗೆ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಸೂರ್ಯ ಅಂತಲೇ ನಾವು ಹೇಳಬಹುದು. ಕಾರಣ, ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಸಬೇಕು ಅಂತಂದರೆ ಅದಕ್ಕೆ ಸೂರ್ಯನ ಬೆಳಕಿನ ಅಗತ್ಯತೆ ಇದ್ದೇ ಇದೆ. ಅದರಲ್ಲೂ ಮುಖ್ಯವಾಗಿ ಸಸ್ಯಗಳಾಗಿರ್ಬೋದು ಮತ್ತು ಪ್ರಾಣಿಗಳು, ಮನುಷ್ಯ, ಎಲ್ಲ ಜೀವಿಗಳಿಗೂ. ಆದರೆ ಸೂರ್ಯನನ್ನು ಹೊರತುಪಡಿಸಿ ಬೆಳಕು ನೀಡುವ ಈ ಅಂಶಗಳು ನಮ್ಮ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಉಂಟು ಮಾಡುತ್ತಾ ಅಂದರೆ ಹೌದು ಅಂತ ಹೇಳ್ಬೋದು. ಕಾರಣ, ಈ ಕೃತಕ ಬೆಳಕು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದ ಹಾರ್ಮೋನುಗಳು, ನಮ್ಮ ಮೆದುಳು, ನಮ್ಮ ಮೆಟಬಾಲಿಸಮ್ಮು, ಇವುಗಳನ್ನು ಎಲ್ಲದರಲ್ಲೂ ಎಲ್ಲೋ ಒಂದು ಕಡೆ ಏರುಪೇರನ್ನು ಉಂಟು ಮಾಡುತ್ತೆ. ಹಾಗಾಗಿ ಕೃತಕ ಬೆಳಕು ಎಲ್ಲೋ ಒಂದು ಕಡೆ ನಮಗೆ ಅನಾರೋಗ್ಯಕ್ಕೆ ನಮ್ಮನ್ನು ದೂಡ್ತಾ ಇದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಆರೋಗ್ಯವಂತ ವ್ಯಕ್ತಿ ನಾವು ಏನೋ ಒಂದು ಬೆಳಕನ್ನು ನೋಡಿದಾಗ ನಮ್ಮ ಕಣ್ಣಿನಲ್ಲಿ ರಾಡ್ಸ್ ಮತ್ತು ಕೋನ್ಸ್ ಅಂತ ಫೋಟೋ ರೆಸೆಪ್ಟಾರ್ಸ್ಗಳು ಇದೆ. ಬೆಳಕು ನಮ್ಮ ಕಣ್ಣಿನ ಪಟಲದ ಮೇಲೆ ಬಿದ್ದ ತಕ್ಷಣ ರಾಡ್ಸ್ ಮತ್ತು ಕೋನ್ಸ್ಗಳು, ಇದರ ಜೊತೆಗೆ ಇನ್ನೂ ಕೆಲವು ಫೋಟೋ ಸೆನ್ಸಿಟಿವ್ ಗ್ಯಾಂಗ್ಲಿಯಾನ್ ಸೆಲ್ಗಳು ಅಂತ ಹೇಳ್ತೀವಿ. ಈ ಗ್ಯಾಂಗ್ಲಿಯಾನ್ ಸೆಲ್ಗಳು ಏನು ಮಾಡುತ್ತೆ, ಇವುಗಳು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಾಗ ಮೆಲನಾಪ್ಸಿನ್ ಎನ್ನುವ ಒಂದು ಪಿಗ್ಮೆಂಟನ್ನು ಬಿಡುಗಡೆ ಮಾಡುತ್ತೆ. ಮೆಲನಾಪ್ಸಿನ್ ಅಂತ ಕರಿತೀವಿ. ಈ ಮೆಲನಾಪ್ಸಿನ್ ಏನು ಮಾಡುತ್ತೆ, ಈ ಒಂದು ಸ್ಟಿಮ್ಯುಲೇಷನ್ ಏನಿದೆ, ಕಣ್ಣಿನ ಮೇಲೆ ಬಿದ್ದಂತಹ ಏನು ಒಂದು ಬೆಳಕಿದೆ, ಅದನ್ನು ಏನು ಮಾಡುತ್ತೆ, ನಮ್ಮ ಹೈಪೋಥಲಮಸಲ್ಲಿರುವ SCN, ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಗೆ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿಂದ ಅದು ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಸು ಒಂಥರ ಕಿಂಗ್ ಮೇಕರ್ ಥರ, ಅದು ಮಾಸ್ಟರ್ ರೆಗ್ಯುಲೇಟರಿ ಗ್ಲ್ಯಾಂಡ್ ಅಂತ ಅನ್ಬೋದು. ಗ್ಯಾಂಗ್ಲಿಯಾನ್ ಅದು ಒಂದು ನರಕೋಶಗಳಿರುವಂತಹ ಒಂದು ಸಮೂಹ ಅಂತ ಅನ್ಬೋದು. ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಏನು ಮಾಡುತ್ತೆ, ಪೈನಿಯಲ್ ಗ್ಲ್ಯಾಂಡನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ಆ್ಯಕ್ಟಿವೇಟ್ ಮಾಡುತ್ತೆ. ಯಾವಾಗ ಈ ಕೃತಕ ಬೆಳಕು ಕಣ್ಣಿನ ಮೇಲೆ ಬಿದ್ದು ರಾಡ್ಸ್, ಕೋನ್ಸ್ ಮತ್ತು ಇನ್ನಿತರ ಗ್ಯಾಂಗ್ಲಿಯಾನ್ಸ್ಗಳಿಂದ ಮೈಲಾಪ್ಸಿನ್ಸ್ ಅದು ಆ್ಯಕ್ಟಿವೇಟ್ ಆಗಿ ನಂತರ ಅದು ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಗೆ ಹೋಗುತ್ತೆ. ಅದು ಪೈನಿಯಲ್ ಗ್ಲ್ಯಾಂಡ್ಗೆ ಹೇಳುತ್ತೆ, ನೀನು ಕೆಲಸ ಮಾಡಬೇಡ, ಮೆಲಟೋನಿನ್ನ ಬಿಡುಗಡೆ ಮಾಡಬೇಡ ಅಂತ ಹೇಳುತ್ತೆ. ಕೃತಕ ಬೆಳಕು ಆ್ಯಕ್ಟಿವೇಟ್ ಆಗೋದ್ರಿಂದ ಮೆಲನಿನ್ ಪಿಗ್ಮೆಂಟೇಷನು, ಮೆಲಟೋನಿನ್ ಹಾರ್ಮೋನು ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ಕೃತಕ ಬೆಳಕು ನಮ್ಮ ಮೆಲಟೋನಿನ್ ಅಂತ ಏನಂತ ಕರಿತೀವಿ, ನಮ್ಮ ಪೈನಿಯಲ್ ಗ್ಲ್ಯಾಂಡಿಂದ ಬಿಡುಗಡೆಯಾಗುವ ಹಾರ್ಮೋನು, ಅದೊಂದು ಮ್ಯಾಜಿಕ್ ಹಾರ್ಮೋನು, ಆ್ಯಂಟಿ ಏಜಿಂಗ್ ಹಾರ್ಮೋನು ಅಥವಾ ಆ್ಯಂಟಿ ಕ್ಯಾನ್ಸರಸ್ ಹಾರ್ಮೋನ್ ಅಂತ ಕರಿತೀವಿ. ಕಾರಣ, ಮೆಲಟೋನಿನ್ಗೆ ದೇಹದಲ್ಲಿ ಉಂಟಾಗುವ ಹಲವಾರು ತೊಂದರೆಗಳನ್ನು, DNA ಡ್ಯಾಮೇಜ್ಗಳನ್ನು, ಪ್ರೋಟೀನ್ ಡ್ಯಾಮೇಜ್ಗಳನ್ನು ಸರಿ ಮಾಡುವಂತಹ ಶಕ್ತಿ ಇರೋದರಿಂದ ಅದನ್ನು ನಾವು ಮ್ಯಾಜಿಕ್ ಹಾರ್ಮೋನ್ ಅಂತ ಕರಿತೀವಿ. ಯಾವ ವ್ಯಕ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಈ ಮೆಲಟೋನಿನ್ ಹಾರ್ಮೋನು ಬಿಡುಗಡೆಯಾಗುತ್ತೋ ಅಂತಹ ವ್ಯಕ್ತಿಗಳಿಗೆ ಕೊಲಾಜಿನ್ ಏನಿದೆ, ನಮ್ಮ ಸ್ನಾಯುಗಳಲ್ಲಿರುವ ಕೊಲಾಜಿನು, ಅದು ಕಡಿಮೆ ಆಗೋದಿಲ್ಲ. ಮತ್ತು ಅವನ ಏಜಿಂಗ್ ಪ್ರಾಸೆಸ್ ಅಂತ ಏನು ಹೇಳ್ತೀವಿ, ಬಹಳ ಬೇಗ ವಯಸ್ಸಾಗೋದು, ಕೂದಲು ನರೆಯಾಗೋದು, ಚರ್ಮ ಸುಕ್ಕುಗಟ್ಟೋದು ಅಂಥದ್ದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಮೆಲಟೋನಿನ್ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದದ್ದು. ಇದು ಬಿಡುಗಡೆ ಆಗಬೇಕು ಪೈನಿಯಲ್ ಗ್ಲ್ಯಾಂಡಿಂದ ಅಂತಂದರೆ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಸಿಂದ ಸಿಗ್ನಲ್ ಬಂದರೆ ಮಾತ್ರ ಅದು ಬಿಡುಗಡೆ ಆಗೋದು. ಆದರೆ ಮೆಲನಾಪ್ಸಿನ್ನಿಂದ ಏನಾಗುತ್ತೆ, ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಗೆ ಬೆಳಕಿದೆ ಅಂತ ಅದು ಒಂದು ಸಿಗ್ನಲ್ ಕೊಡುತ್ತೆ. ಬೆಳಕಿದ್ದಾಗ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ಸು ಮೆಲಟೋನಿನ್ನ ಬಿಡುಗಡೆ ಮಾಡೋದಿಲ್ಲ. ಅದು ಬೆಳಕಲ್ಲ, ಅದು ಕೃತಕ ಬೆಳಕು. ಆದರೂ ಸಹ ಬೆಳಕಿದೆ ಎನ್ನುವ ಒಂದು ಸಿಗ್ನಲ್ ಏನು ಮಾಡುತ್ತೆ, ಮೆಲಟೋನಿನ್ ಸೆಕ್ರೀಷನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಇದರ ಹೊರತಾಗಿ ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಏನಾಗುತ್ತೆ, ಸ್ಲೀಪ್ ಲೇಟೆನ್ಸಿ ಇದೆಯಲ್ಲ ಅದು ಹೆಚ್ಚಾಗುತ್ತೆ. ರೆಮ್ ಅನ್ನುವ ಒಂದು ಸ್ಟೇಜ್, ನಮ್ಮ ನಿದ್ರಾವಸ್ಥೆಯಲ್ಲಿರುವ ರೆಮ್ ಅಂತ ಅಂತೀವಿ, ರ್ಯಾಪಿಡ್ ಐ ಮೂಮೆಂಟ್,
ಇದೇನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಡೀಪ್ ಸ್ಲೀಪು ಡಿಸ್ಟರ್ಬ್ ಆಗುತ್ತೆ. ಯಾವಾಗ ನಿದ್ದೆ, ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ನಿದ್ದೆಗೆಟ್ಟೋ ಬುದ್ಧಿಗೆಟ್ಟೋ ಅಂತ. ಅಂದರೆ ಯಾರಿಗೆ ನಿದ್ದೆ ಇರೋದಿಲ್ಲ ಅವ್ರಿಗೆ ಕಿರಿಕಿರಿ ಆಗ್ತಿರುತ್ತೆ, ಅಸಮಾಧಾನ ಆಗ್ತಿರುತ್ತೆ, ಎನರ್ಜಿ ಲೋ ಆಗುತ್ತೆ, ಒಂಥರ ಆತಂಕ ಆಗ್ತಿರುತ್ತೆ. ಅಂದರೆ ಡಿಸ್ಟರ್ಬ್ ಅಂತ ಅಂತೀವಲ್ಲ, ಆ ಡಿಸ್ಟರ್ಬೆನ್ಸು, ಕಾಮ್ ಮೈಂಡ್ ಸೆಟ್ಟು ಇರೋದಿಲ್ಲ ನಿದ್ರೆ ಸರಿಯಾಗಿ ಆಗದಿದ್ದ ಪಕ್ಷದಲ್ಲಿ. ಅದರ ಜೊತೆಯಲ್ಲಿ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ, ಒತ್ತಡನೂ ಸಹ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಕೃತಕ ಬೆಳಕಿನಿಂದ ನಿದ್ರೆಯ ವ್ಯತ್ಯಾಸ ಆಗೋದ್ರಿಂದ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಇದರ ಜೊತೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು, ನಿದ್ರೆ ಸರಿಯಾಗಿ ಆಗದಿದ್ದಂಥ ಪಕ್ಷದಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್, ಈ ಪ್ರತಿಯೊಂದು ನಗರದಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಾರಲ್ಲ ಕಾರ್ಪೊರೇಷನ್ ಅವರು, ಆ ಥರದ ಕೆಲಸವನ್ನು ಮಾಡುವಂತಹ ಒಂದು ಸಿಸ್ಟಮ್ ಅದು. ನಮ್ಮ ಮೆದುಳಿನಲ್ಲಿ ಶೇಖರಣೆಯಾಗಿರುವಂತಹ ಎಲ್ಲ ವಿಷಗಳನ್ನು ರಾತ್ರಿಯ ಹೊತ್ತು ನಾವು ಮಲಗಿದಾಗ ಅದನ್ನೆಲ್ಲ ತೆಗೆದು ನಿರ್ವಿಷಯುಕ್ತ ಮಾಡಿ ನಮ್ಮ ಮೆದುಳಿನ ನರಕೋಶಗಳು ಆರೋಗ್ಯವಾಗಿ ಇರುವ ಹಾಗೆ ಮಾಡುವಂತಹದ್ದೇ ಈ ಲಿಂಫ್ಯಾಟಿಕ್ ಸಿಸ್ಟಮ್. ಇದು ಕೆಲಸ ಮಾಡೋದು ರಾತ್ರಿ ನಾವು ಮಲಗಿಕೊಂಡಾಗ. ಹಾಗಾಗಿ ನಿದ್ರೆಯ ವ್ಯತ್ಯಾಸ ಆದರೆ ಲಿಂಫ್ಯಾಟಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದರಿಂದ ವಿಷಗಳು ನಮ್ಮ ಮೆದುಳಿನಲ್ಲಿ ಶೇಖರಣೆಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ಮರೆಗುಳಿತನ ಆಗ್ಬೋದು, ಅಲ್ಝೈಮರ್ ಆಗ್ಬೋದು, ಡಿಮೆನ್ಷಿಯಾ, ಪಾರ್ಕಿನ್ಸನ್ ಡಿಸೀಸ್, ಈ ಥರ ಹಲವಾರು ಕಾಯಿಲೆಗಳಿಗೆ ನಮ್ಮನ್ನು ದೂಡುವಂತಹದ್ದು ಈ ಕೃತಕ ಬೆಳಕೆ ಅಂತಲೇ ಹೇಳ್ಬಹುದು. ಕೃತಕ ಬೆಳಕು ನಮಗೆ ಗೊತ್ತಿಲ್ಲ ನೋಡಿ, ನಾವು ಎಷ್ಟೆಲ್ಲ ಅದನ್ನು ಬಳಕೆ ಮಾಡ್ತೀವಿ, ರಾತ್ರಿ ಹೊತ್ತೆಲ್ಲ ಎಚ್ಚರವಾಗಿರ್ತೀವಿ, ಅದನ್ನು ಬಳಕೆ ಮಾಡ್ತಾ ಇರ್ತೀವಿ. ಆ ಕೃತಕ ಬೆಳಕು ನಮ್ಮ ಕಣ್ಣಿನ ಪಟಲದ ಮೇಲೆ, ರೆಟೆನದ ಮೇಲೆ ಬಿದ್ದಾಗ ಎಷ್ಟೆಲ್ಲ ನಮಗೆ ತೊಂದರೆ ಆಗುವುದು ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಇದು ಬಹಳ ಪ್ರಮುಖವಾದ ಅಂಶ ಅಂತ ಹೇಳ್ಬಹುದು. ಇದರ ಜೊತೆಯಲ್ಲಿ ಈ ಕೃತಕ ಬೆಳಕಿನಿಂದ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಜಾಸ್ತಿ ಆಗುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿದೆ. ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಂದರೆ ಯಾವುದು? ಬೊಜ್ಜುತನ ಆಗ್ಬೋದು, ಬಂಜೆತನ ಆಗ್ಬೋದು, ಕ್ಯಾನ್ಸರ್ಗಳಾಗಿರ್ಬೋದು, ಮಧುಮೇಹ ಆಗಿರ್ಬೋದು, ಅಥವಾ ಹೃದಯದ ಸಂಬಂಧಿಸಿದಂಥ ತೊಂದರೆ, ಅಧಿಕ ರಕ್ತದೊತ್ತಡ, ಫ್ಯಾಟಿ ಲಿವರ್, ಈ ಥರ ಬೇಕಾದಷ್ಟು ನಮ್ಮ ಮೆಟಬಾಲಿಸಮ್ಗೆ ಸಂಬಂಧಿಸಿದಂತಹ ಕಾಯಿಲೆಗಳು. ಯಾವ ರೀತಿ ಈ ಮೆಟಬಾಲಿಸಮ್ ಕಾಯಿಲೆಗಳು ಉಂಟಾಗುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ದೇಹ ಇನ್ನೂ ಹಗಲಿದೆ ಅಂತ ಅಂದ್ಕೊಂಡ್ರೆ ನಮ್ಮ ಕಾರ್ಟಿಸಾಲ್ ಲೆವೆಲು ಜಾಸ್ತಿ ಇರುತ್ತೆ. ನಾವು ಮಲಗಿದಾಗ ನಮ್ಮ ಕಾರ್ಟಿಸಾಲ್ ಸಂಪೂರ್ಣ ಕಡಿಮೆ ಆಗಿರುತ್ತೆ. ಏಕೆಂದರೆ ನಿದ್ರೆ ಮಾಡ್ತಾ ಇರ್ತೀವಿ, ಕಾರ್ಟಿಸಾಲ್ ಕಡಿಮೆ ಆಗುತ್ತೆ. ಕಾರ್ಟಿಸಾಲ್ ಅನ್ನೋದು ಒತ್ತಡದ ಹಾರ್ಮೋನು ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ ಇತರ ಹಾರ್ಮೋನುಗಳಾದ ಗ್ರೋತ್ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ. ಇದರ ಜೊತೆಯಲ್ಲಿ ಲೆಪ್ಟಿನ್ ಹಾರ್ಮೋನ್ ಇರುತ್ತೆ, ಗ್ರೆಲಿನ್ ಕಮ್ಮಿ ಆಗುತ್ತೆ. ಗ್ರೆಲಿನು ಹಂಗರ್ ಹಾರ್ಮೋನು, ನಮಗೆ ಹೆಚ್ಚು ಹಸಿವನ್ನು ನೀಡುವಂಥ ಹಾರ್ಮೋನು ಗ್ರೆಲಿನು. ಆದರೆ ಸ್ಯಾಟಿಟಿ, ಸಮಾಧಾನ ನೀಡುವಂಥದ್ದು ಲೆಪ್ಟಿನ್ ಪ್ರಮಾಣ ಜಾಸ್ತಿ ಇರುತ್ತೆ. ಅದಕ್ಕೆ ನಮಗೆ ರಾತ್ರಿ ಹೊತ್ತು ಹೊಟ್ಟೆ ಹಸಿವು ಆಗೋದಿಲ್ಲ, ಮಲಗಿದಾಗ ನಮಗೆ ಹೊಟ್ಟೆ ಹಸಿವು ಗೊತ್ತಾಗೋದಿಲ್ಲ. ಕಾರಣ ಲೆಪ್ಟಿನ್ ಜಾಸ್ತಿ ಇರುತ್ತೆ. ಹಂಗರ್ ಅಥವಾ ಹಸಿವನ್ನು ಉಂಟು ಮಾಡುವಂಥ ಗ್ರೆಲಿನ್ ಹಾರ್ಮೋನು ಕಡಿಮೆ ಇರುತ್ತೆ. ಹಾಗಾಗಿ ಈ ಹಾರ್ಮೋನುಗಳ ವ್ಯತ್ಯಾಸ ಇಲ್ಲಿ ಉಂಟಾಗ್ಬಿಡುತ್ತೆ. ಗ್ರೋತ್ ಹಾರ್ಮೋನು ಕಡಿಮೆ ಆಗಿಬಿಡುತ್ತೆ. ಈ ಕಾರಣದಿಂದಾಗಿ ಕಾರ್ಟಿಸಾಲ್, ಒತ್ತಡದ ಹಾರ್ಮೋನು ಎಲ್ಲಿರುತ್ತೆ, ಒತ್ತಡದ ಹಾರ್ಮೋನು ಜಾಸ್ತಿ ಆದಾಗ, ಈಗ ಬೆಳಕಿದ್ದಾಗ ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಏನೇ ಆದರೂ ಒಂದಲ್ಲ ಒಂದು ರೀತಿಯ ಒತ್ತಡವನ್ನು ನಾವು ಅನುಭವಿಸ್ತಾ ಇರ್ತೀವಿ. ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ರಾತ್ರಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗಬೇಕು, ಡೈಜೆಷನ್ ರಿಲೇಟೆಡ್ ಚಯಾಪಚಯದ್ದು ಅಥವಾ ಜೀರ್ಣಾಂಗದೆಲ್ಲ ಕಡಿಮೆ ಆಗಿ ದೇಹ ರಿಪೇರ್ ಮೋಡಿಗೆ ಹೋಗಬೇಕು. ಡೈಜೆಸ್ಟಿವ್ ಮೋಡಲ್ಲಿ ಇರುತ್ತಲ್ವ, ಅದರ ಬದಲು ರಿಪೇರ್, ಅದನ್ನೆಲ್ಲ ಶಟ್ ಡೌನ್ ಮಾಡಿಬಿಟ್ಟು ರಿಪೇರ್ ಮೋಡ್ಗೆ ಹೋಗಬೇಕು. ರಿಪೇರ್ ಮೋಡಿಂದ ಅದು ದೇಹದ ಎಲ್ಲ ಒಂದು ಏನೇನು ತೊಂದರೆಗಳಿದೆ ಅದನ್ನೆಲ್ಲ ರಿಪೇರ್ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಬೆಳಕಿರೋದ್ರಿಂದ ದೇಹ ಏನಂತ ತಿಳ್ಕೊಳ್ಳುತ್ತೆ ಅಂದರೆ ಇನ್ನೂ ಹಗಲಾಗಿದೆ, ಹಗಲು ಅಂತ ಅಂದ್ಕೊಂಡು, ಕೃತಕ ಬೆಳಕು ಅಂತ ನಮ್ಮ ಒಂದು ಪ್ರೋಗ್ರಾಮಿಂಗ್ ಆಗಿದೆಯಲ್ಲ ಮೆದುಳಿನಲ್ಲಿ, ಅದಕ್ಕೆ ಗೊತ್ತಾಗೋದಿಲ್ಲ. ಅದು ಬೆಳಕು ಅಂದ ತಕ್ಷಣ ಕಾರ್ಟಿಸಾಲನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಹೆಚ್ಚಾದ ಕಾರ್ಟಿಸಾಲಿಂದ ಇತ್ತೀಚೆಗೆ ನಾವು ನೋಡುವಂತಹ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಏನಕ್ಕೆ ಜಾಸ್ತಿ ಆಗ್ತಿದೆ? ಜಗತ್ತಿನಾದ್ಯಂತ ಈ ಮೆಟಬಾಲಿಕ್ ಸಿಂಡ್ರೋಮ್, ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಬಹಳ ಪ್ರಮುಖವಾಗಿ ಬೊಜ್ಜುತನ ಆಗ್ಬೋದು, ಮಧುಮೇಹ ಆಗ್ಬೋದು, ಹಾರ್ಮೋನ್ಗೆ ಸಂಬಂಧಿಸಿದಂತಹ ತೊಂದರೆಗಳು ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ಇದು ಒಂದು ಕಾರಣ ಅಂತ ಅನ್ಬೋದು. ಅತಿಯಾಗಿ ನಾವು ಕೃತಕ ಬೆಳಕನ್ನು ನಾವು ಬಳಕೆ ಮಾಡ್ತಾ ಇರ್ತೀವಿ. ಮಲಗುವ ರೂಮಿನಲ್ಲೂ ಸಹ ನಾವು ಒಂದು ಬೆಡ್ ಲ್ಯಾಂಪ್ ಅಂತ ಹಾಕೊಂಡಿರ್ತೀವಿ, ಬ್ಲೂ ಲೈಟ್ ಇರೋಂಥದ್ದು. ಏನಾಗುತ್ತೆ, ಬ್ಲೂ ನಮ್ಮ ಕಣ್ಣಿನ ರೆಟೆನದ ಮೇಲೆ ಬಿದ್ದ ತಕ್ಷಣ ಅದೇನು ಮಾಡುತ್ತೆ, ನಮ್ಮ ನಿದ್ರೆಯನ್ನು ಹಾಳು ಮಾಡುತ್ತೆ. ಮೆಲಟೋನಿನ್ ಸೆಕ್ರೀಷನ್ನ ಸಂಪೂರ್ಣವಾಗಿ ಕಡಿಮೆ ಮಾಡುವಂಥದ್ದನ್ನು ನೋಡಿದ್ದೀವಿ. ಹಾಗಾಗಿ ಕೃತಕ ಬೆಳಕು ಬಹಳ ಎಲ್ಲೋ ಒಂದು ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಕು, ಅದಕ್ಕಿಂತ ಜಾಸ್ತಿ ಆದರೆ ಅದರಿಂದ ಅಪಾಯವೇ ಜಾಸ್ತಿ ಅಂತ ಅನ್ಬೋದು. ಇದರ ಜೊತೆಯಲ್ಲಿ ಕೆಲವೊಂದು
ನಮ್ಮ ಒಂದು ದೈನಂದಿನ ಲಯ ಅಂತ ಒಂದಿದೆ, ಬಯಾಲಜಿಕಲ್ ಕ್ಲಾಕ್, ಸರ್ಕ್ಯಾಡಿಯಲ್ ರಿದಮ್ ಅಂತ ಒಂದು ರಿದಮ್ ಇದೆ. ಆ ರಿದಮನ್ನು ಕಂಟ್ರೋಲ್ ಮಾಡೋದು ಒಂದಷ್ಟು ಜೀನ್ಸ್ಗಳಿದೆ. ಅದನ್ನು ಪರ್ ಅಂತ ಅಂತೀವಿ, ಪರ್ ಜೀನ್. ಕ್ರೈ ಅಂತ ಒಂದು ಜೀನ್ ಇದೆ, ಕ್ಲಾಕ್ ಜೀನ್ ಅಂತಿದೆ, BAML1, ಕ್ರೈ, ಪರ್, ಕ್ಲಾಕು. ಇವೆಲ್ಲ ನಮ್ಮ ನಿದ್ರೆಯನ್ನು, ನಮ್ಮ ದೈನಂದಿನ ಲಯವನ್ನು ಕಂಟ್ರೋಲ್ ಮಾಡುವಂತಹ ಜೀನುಗಳು. ಈ ಕೃತಕ ಬೆಳಕಿನಿಂದ ಏನಾಗುತ್ತೆ ಅಂದರೆ ಈ ಜೀನ್ಗಳ ಆ್ಯಕ್ಟಿವಿಟಿ ವ್ಯತ್ಯಾಸ ಆಗೋಗುತ್ತೆ. ಅದೇನು ಅಂದ್ಕೊಂಡ್ಬಿಡುತ್ತೆ, ಇನ್ನೂ ಹಗಲಾಗಿದೆ ಅಂಥೇಳಿ ಕೆಲವೊಂದು ಜೀನ್ಗಳು ಬೆಳಗಿನ ಹೊತ್ತು ಕೆಲಸ ಮಾಡೋವಂಥದ್ದು, ಕೆಲವೊಂದು ಜೀನ್ಗಳು ರಾತ್ರಿ ಹೊತ್ತು ಆ್ಯಕ್ಟಿವೇಟ್ ಆಗೋವಂಥದ್ದು. ಇವುಗಳಲ್ಲಿ ಮಿಸ್ ಮ್ಯಾಚ್ ಆಗಿಬಿಡುತ್ತೆ. ಅದಕ್ಕೆ ಗೊತ್ತಾಗೋದಿಲ್ಲ ಯಾವುದು ಹಗಲು ಯಾವುದು ರಾತ್ರಿ ಅಂತ ಗೊತ್ತಾಗೋದಿಲ್ಲ. ಈ ಮಿಸ್ ಮ್ಯಾಚ್ ಆಗೋದ್ರಿಂದನೇ ಬಹಳಷ್ಟು ತೊಂದರೆಗಳನ್ನು ನಾವು ಇತ್ತೀಚಿನ ದಿನದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಏನಕ್ಕೆ ಹೆಚ್ಚಾಗ್ತಾ ಇದೆ ಅಂದರೆ ಆ ಕಾರಣದಿಂದ ಬದಲಾದ ನಮ್ಮ ಜೀವನ ಶೈಲಿ. ಮೊದಲೆಲ್ಲ 7 ಗಂಟೆಗೆ ನಾವು ಊಟವನ್ನು ಮುಗಿಸಿ 9-10 ಗಂಟೆ ವೇಳೆಗಾಗಲಿ ಇಡೀ ನಗರ ನಿದ್ರೆ ಮಾಡ್ತಾ ಇತ್ತು. ಆದರೆ ಇಂದು ಮಧ್ಯರಾತ್ರಿ ಆದರೂ ನಗರ ಎಚ್ಚೆತ್ಕೊಂಡಿದೆ. ಕಾರಣ ನಮ್ಮ ಸ್ಟ್ರೀಟ್ ಲೈಟ್ಗಳಾಗಿರ್ಬೋದು, ಮನೆಯಲ್ಲೂ ಸಹ ಬೆಳಕಿರುತ್ತೆ, ಬೆಳಕು ಉರಿತಾ ಇರುತ್ತೆ, TV ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ದೇಹಕ್ಕೆ ಇನ್ನೂ ಹಗಲು ಅನ್ನುವ ಥರ ಅದು ಅನ್ನಿಸ್ತಾ ಇರುತ್ತೆ. ಅದು ರಾತ್ರಿ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ರಾತ್ರಿ ನಡೆಯಬೇಕಾದ ಎಲ್ಲ ರಿಪೇರ್ ಕೆಲಸಗಳಿದೆಯಲ್ಲ ಅದು ಯಾವುದೂ ನಡೆಯೋದಿಲ್ಲ. ಇನ್ನೂ ಹಗಲು ಅಂತ ದೇಹಕ್ಕೆ ಮೋಸ ಹೋಗ್ತಾ ಇದೆ, ನಮ್ಮ ಮೆದುಳು ಮೋಸ ಹೋಗ್ತಾ ಇದೆ ಆ ಬೆಳಕನ್ನು ನೋಡಿ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಈ ಜೀನ್ಗಳ ಆ್ಯಕ್ಟಿವಿಟಿ ಎಲ್ಲ ಏರುಪೇರಾಗ್ತಾ ಇದೆ. ಇದರ ಜೊತೆಗೆ ಅತಿಯಾಗಿ ಈ ಥರದ ಒಂದು ಕೃತಕ ಬೆಳಕಿನಿಂದಾಗಿ ನಮ್ಮ ಕಣ್ಣಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಪುಟ್ಟ ಮಕ್ಕಳು ಅತಿಯಾಗಿ ಈ ಕೃತಕ ಬೆಳಕಿಗೆ ತಮ್ಮನ್ನು ತಾವು ಒಡ್ಡಿಕೊಳ್ಳೋದ್ರಿಂದ ಡ್ರೈ ಐಸ್ ಅಂತ, ಕಣ್ಣು ಒಣಗ್ತಾ ಇದೆ, ಡ್ರೈ ಐಸ್ ಅಂತ ಅಂತೀವಿ. ಕಣ್ಣಲ್ಲಿ ಇಚ್ಚಿಂಗ್ ಆಗ್ಬೋದು, ಬೇರೆ ಥರದ ಕಣ್ಣಿಗೆ ಸಂಬಂಧಿಸಿದಂತಹ ತೊಂದರೆಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಇದರ ಜೊತೆಯಲ್ಲಿ ಈ ಒಂದು ಕೃತಕ ಬೆಳಕಿನಿಂದ ಕ್ಯಾನ್ಸರ್ ಸಹ ಉಂಟಾಗ್ತಾ ಇದೆ. ಕ್ಯಾನ್ಸರ್ಗೂ ಇದೊಂದು ಕಾರಣ ಅಂತ, ಅದರಲ್ಲೂ ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಉಂಟು ಮಾಡ್ತಾ ಇದೆ, DNA ಡ್ಯಾಮೇಜ್ಗಳಾಗ್ತಾ ಇದೆ ಅಂತೇಳಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಹಾಗಾಗಿ ಕಣ್ಣಿಗೂ ಇದರಿಂದ ತೊಂದರೆ, ನಿದ್ರೆಯ ವ್ಯತ್ಯಾಸ ಮತ್ತು ಕ್ಯಾನ್ಸರ್ನಂತಹ ತೊಂದರೆಗಳು ಸಹ ಉಂಟಾಗ್ಬೋದು. ಇದರ ಜೊತೆಯಲ್ಲಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ನಾನು ಏನು ಹೇಳಿದೆ, ಆ ಮೆಟಬಾಲಿಕ್ ಡಿಸಾರ್ಡರು ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಸಹ ಉಂಟಾಗ್ತಾ ಇದೆ. ಹಾಗಾಗಿ ನಾನಾ ರೀತಿಯ ಈ ಥರದ ಸಮಸ್ಯೆಗಳನ್ನು ನಾವು ಈ ಕೃತಕ ಬೆಳಕಿನಿಂದ ನೋಡ್ತಾ ಇದ್ದೀವಿ. ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ನಿದ್ರಾವಸ್ಥೆ ಅವಧಿ ಇದೆಯಲ್ಲ ಕಡಿಮೆ ಆಗ್ತಾ ಇದೆ. ಸೂರ್ಯನ ಬೆಳಕು ಅತ್ಯಂತ ಅವಶ್ಯ. ವಿಟಮಿನ್ D ಆಗಿರಬೇಕು, ಅಥವಾ ಫೋಟೋಸಿಂಥಸಿಸ್ ಆಹಾರ ತಯಾರಿಕೆ ಮಾಡಿಕೊಳ್ಳೋದೇ ಆಗಲಿ, ನಮ್ಮ ಕ್ಯಾಲ್ಶಿಯಂ ಮೆಟಬಾಲಿಸಮ್ಗೆ ಆಗಲಿ, ಎಲ್ಲದಕ್ಕೂ ಸೂರ್ಯನ ಬೆಳಕು ಅತ್ಯಂತ ಪೂರಕ. ಆದರೆ ಕೃತಕ ಬೆಳಕು ಸೂರ್ಯನ ಬೆಳಕಿನ ಥರ ನಮಗೆ ಒಳ್ಳೆಯದನ್ನು ಮಾಡೋದಿಲ್ಲ. ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ನಾವು ಆ ಬೆಳಕನ್ನು ಬಳಕೆ ಮಾಡ್ತೀವೇ ಹೊರತು ಅದರಿಂದ ಸೂರ್ಯನ ಬೆಳಕಿನಿಂದ ಏನೇನು ಲಾಭಗಳು ನಮಗೆ ಸಿಕ್ಕುತ್ತೆ ಆ ಲಾಭಗಳು ಸಿಗ್ತಾ ಇಲ್ಲ. ಆದರೆ ಈ ಕೃತಕ ಬೆಳಕಿನ ಅವಧಿ, ನಾವು ಎಷ್ಟು ಅವಧಿ ಎಕ್ಸ್ಪೋಜರ್ ಆಗಿರ್ತೀವಿ, ಯಾವ ಬೆಳಕು ಎನ್ನುವುದರ ಮೇಲೆ ನಮಗಾಗುತ್ತಿರುವ ತೊಂದರೆಗಳು ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಕೃತಕ ಬೆಳಕಿನಿಂದಾಗಿ ಬಹಳಷ್ಟು ನಮಗೆ ಮನೋದೈಹಿಕ ತೊಂದರೆಗಳು ಮತ್ತು ಮಾನಸಿಕ ತೊಂದರೆಗಳು ಜಾಸ್ತಿ ಆಗುವ ಸಾಧ್ಯತೆನ ಬಹಳಷ್ಟು ಸಂಶೋಧನೆಗಳು ತಿಳಿಸಿವೆ. ಅದರಲ್ಲೂ ಮುಖ್ಯವಾಗಿ ಆ್ಯಂಗ್ಸೈಟಿ, ಖಿನ್ನತೆ ಆಗ್ಬೋದು, ಡಿಪ್ರೆಷನ್ನು, ಆಮೇಲೆ ಮೂಡ್ ಡಿಸಾರ್ಡರ್, ಮೂಡ್ ಇನ್ಸ್ಟೆಬಿಲಿಟಿ ಆಗ್ತಾ ಬರುತ್ತೆ. ಹೆಚ್ಚು ಈಗ ನೋಡಿ, ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಬೇಕಾದಷ್ಟು ಸಂತೋಷ ಇಲ್ಲ, ಜನ ಸಮಾಧಾನವಾಗಿಲ್ಲ, ಬೇಕಾದಷ್ಟು ದುಡಿತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಅದನ್ನು ಮೂಲವನ್ನು, ಎಲ್ಲಿಂದ ಈ ತೊಂದರೆಗಳು ಆರಂಭ ಆಗ್ತಿದೆ ಅಂತ ಮೂಲವನ್ನು ಹುಡುಕಿಕೊಂಡು ನಾವು ಹೋದಾಗ ಗೊತ್ತಾಗೋಂಥದ್ದು ಎಲ್ಲೋ ಒಂದು ಕಡೆ ಈ ಒಂದು ಕೃತಕ ಬೆಳಕಿನಿಂದ ಅವರ ಜೀವನ ಶೈಲಿ ಏರುಪೇರು, ನಿದ್ರೆಯಲ್ಲಿ ವ್ಯತ್ಯಾಸ, ಅವರ ಒಂದು ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಅದರಲ್ಲಿ ನಿದ್ರೆ ಕಮ್ಮಿ ಆದರೆ ದೇಹದ ಇಮ್ಯುನಿಟಿ, ರೋಗ ಪ್ರತಿರೋಧಕ ಶಕ್ತಿನೂ ಕಡಿಮೆ ಆಗೋಗುತ್ತೆ. ಈ ರೀತಿ ನಾನಾ ರೀತಿಯ ಸಮಸ್ಯೆಗಳೇ ಅದಕ್ಕೆ ಮೂಲ ಇರಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಮೂಡ್ ಇನ್ಸ್ಟೆಬಿಲಿಟಿ ಅಂತೀವಿ, ಇದೆಲ್ಲ ಆಗುತ್ತೆ. ಕಾರಣ ಏನು ಅಂದರೆ ಸೆರೋಟೋನಿನ್, ಮೆಲಟೋನಿನ್ ಆ ಬ್ಯಾಲೆನ್ಸ್ ಇದೆಯಲ್ಲ, ಅದು ಮೆಲಟೋನಿನ್ ಬಿಡುಗಡೆನೇ ಆಗೋದಿಲ್ಲ. ಸೆರೋಟೋನಿನ್ನು ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಬಿಡುಗಡೆ ಆಗುವಂಥದ್ದು. ಇವೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಇರಬೇಕು. ಈ ಬ್ಯಾಲೆನ್ಸ್ನ ನಾವು ನೋಡ್ತಾ ಇಲ್ಲ. ಇದ್ರ ಜೊತೆಗೆ ಡೋಪಮೈನು ಮತ್ತು ಮೆಲಟೋನಿನ್, ಈ ಬ್ಯಾಲೆನ್ಸು, ಸೆರೋಟೋನಿನ್ ಮತ್ತು ಮೆಲಟೋನಿನ್ ಬ್ಯಾಲೆನ್ಸ್, ಈ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಇದು ಒಂದು ಕಾರಣ ಅಂತ ಹೇಳ್ಬೋದು. ಇದರ ಜೊತೆ ಮಕ್ಕಳಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ. ಕಾರಣ ಮಕ್ಕಳಲ್ಲಿ
ಫಿಲ್ಟ್ರಿಂಗ್ ಲೆನ್ಸಲ್ಲಿ ಫಿಲ್ಟ್ರಿಂಗ್ ಸಿಸ್ಟಮ್ ಇನ್ನೂ ಚೆನ್ನಾಗಿ ಅವರಿಗೆ ಬೆಳವಣಿಗೆ ಆಗಿರೋದಿಲ್ಲ ಸಣ್ಣ ಮಕ್ಕಳಿಗೆ. ಹಾಗಾಗಿ ದೊಡ್ಡವರಿಗೆ ಹೋಲಿಸಿದರೆ ಸಣ್ಣ ಮಕ್ಕಳಿಗೆ ಇದರಿಂದ ಅಪಾಯ ಹೆಚ್ಚು. ಏನಕ್ಕೆ ಅಂತಂದರೆ ಆ ಮಕ್ಕಳ ಲೆನ್ಸ್ ಅಲ್ಲಿ ಫಿಲ್ಟ್ರಿಂಗ್ ಸಿಸ್ಟಮ್ ಇನ್ನೂ ಸರಿಯಾದ ರೀತಿಯಲ್ಲಿ ಡೆವಲಪ್ ಆಗದೇ ಇರೋದ್ರಿಂದ ಕಣ್ಣಿನಲ್ಲಿ ಆ ಒಂದು ಬೆಳಕು ಬಿದ್ದಾಗ, ಕೃತಕ ಬೆಳಕು ಬಿದ್ದಾಗ ಕಣ್ಣಿಗೆ ಹಾನಿಯಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಕೃತಕ ಬೆಳಕನ್ನು ಸಾಧ್ಯವಾದಷ್ಟು ನಾವು ಕಡಿಮೆ ಮಾಡ್ಕೋಬೇಕು. ಮಲಗುವ ಕೋಣೆಯಲ್ಲಿ ಕತ್ತಲಿರಬೇಕು. ಆದಷ್ಟು ರಾತ್ರಿಯ ಹೊತ್ತು ಮೊಬೈಲ್ ನೋಡೋದೇ ಆಗಲಿ, ಟಿ ವಿ ನೋಡೋದೇ ಆಗಲಿ ಅದನ್ನು ಕಡಿಮೆ ಮಾಡಬೇಕು. LED ಲ್ಯಾಂಪ್ಗಳನ್ನು ತುಂಬ ಪ್ರಕಾಶವಾಗದೇ ಇರೋ ಹಾಗೆ ಸ್ವಲ್ಪ ಡಿಮ್ ಆಗಿ ಇಟ್ಕೊಂಡಿರಬೇಕು. ಆದರೆ ವಿದ್ಯಾರ್ಥಿಗಳು, ಓದುವಂತಹ ವಿದ್ಯಾರ್ಥಿಗಳಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ಈ ಒಂದು ಬೆಳಕುಗಳು ಏನಿದೆ ಇದು ಎಲ್ಲೋ ಒಂದು ಕಡೆ, ಅಂದರೆ ಇದು ನೆಸಸರಿ ಅಂತಂದಾಗ ನಾವು ಬಳಕೆ ಮಾಡೋಣ. ಆದರೆ ಅನ್ನೆಸಸರಿ, ಅನಾವಶ್ಯಕವಾಗಿ ನಾವು ಇದರ ಬಳಕೆ ಮಾಡೋದು ಬೇಡ ಅನಿಸುತ್ತೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ನೋಡಬೇಕು, ಕಾಪಾಡ್ಕೋಬೇಕು ಅಂತಂದರೆ ಈ ಕೃತಕ ಬೆಳಕು ಅನ್ನೋದು ಎಲ್ಲೋ ಒಂದು ಕಡೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಎಂಬುದು ಕ್ರೋನೋಬಯಾಲಜಿ ಅಂತೀರಿ. ಕ್ರೋನೋ ಅಂತಂದರೆ ನಮ್ಮ ದೈನಂದಿನ ಲಯ ಯಾವುದ್ರ ಮೇಲೆ ನೇರವಾಗಿ ಅವಲಂಬಿತವಾಗಿದೆ ಅಂದರೆ ಬೆಳಕಿನ ಮೇಲೆ ಅವಲಂಬಿತವಾಗಿದೆ. ನಮಗೆ ಗೊತ್ತಾಗುತ್ತೆ, ಬೆಳಗ್ಗಿನ ಜಾವದಲ್ಲಿ ನಮಗೆ ಎಚ್ಚರ ಆಗುತ್ತೆ, ರಾತ್ರಿ ಆದಂತೆ ನಾವು ನಿದ್ರಾವಸ್ಥೆಗೆ ಹೋಗ್ತೀವಿ. ಅಂದರೆ ದೈನಂದಿನ ಲಯ ಸೆಟ್ ಆಗಿದೆ. ದೇಹದಲ್ಲಿ ಒಂದು ಕ್ಲಾಕ್ ಇದೆ, ದೇಹಕ್ಕೆ ಒಂದೇ ಕ್ಲಾಕ್ ಇದೆ, ಬಯಾಲಜಿಕಲ್ ಕ್ಲಾಕ್ ಅಂತೀವಿ. ಆಮೇಲೆ ದೇಹದ ಒಳಗಡೆ ಇರುವ ಅಂಗಾಂಗಗಳಿಗೂ ಕ್ಲಾಕ್ಗಳಿದೆ. ಹೃದಯಕ್ಕೆ ಒಂದು, ಮತ್ತು ಶ್ವಾಸಕೋಶಕ್ಕೆ ಒಂದು, ಕಿಡ್ನಿಗೆ. ಅದಕ್ಕೆ ನೋಡಿ ರಾತ್ರಿ ಹೊತ್ತು ಮೂತ್ರ ವಿಸರ್ಜನೆಗೆ ಹೋಗೋದಿಲ್ಲ, ಬೆಳಗಿನ ಹೊತ್ತು ಮಾತ್ರ ಹೋಗೋದು. ರಾತ್ರಿ ಹೊತ್ತು ಮಲ ವಿಸರ್ಜನೆಗೆ ಹೋಗೋದಿಲ್ಲ, ಬೆಳಗ್ಗೆ ನಮ್ಮ ಜಾವದಲ್ಲಿ ಮಾತ್ರ ಅಂದರೆ ಎಲ್ಲ ಕಡೆಗೂ ಆ ಕೆಲಸಕ್ಕೆ ಒಂದು ಕ್ಲಾಕ್ಗಳನ್ನು ಇಟ್ಕೊಂಡಿದೆ. ಅದರ ಒಳಗಡೆ ಸಾವಿರಾರು ಮೈಕ್ರೋ ಕ್ಲಾಕ್ಸು, ಒಂದೊಂದು ಜೀವಕೋಶಗಳಿಗೂ ಕ್ಲಾಕ್ಗಳಿದೆ, ಅವನ್ನ ಮೈಕ್ರೋ ಕ್ಲಾಕ್ಸ್ ಅಂತ ಕರಿತೀವಿ. ಇದೆಲ್ಲ ಕ್ಲಾಕ್ಗಳು ಸರಿಯಾಗಿ ಅಲೈನಾಗಿ ಕೆಲಸ ಮಾಡೋದು ಯಾವ ರೀತಿಯಲ್ಲಿ ಅಂದರೆ ಹೊರಗಿನ ಬೆಳಕಿನಿಂದ ಸೂರ್ಯನ ಬೆಳಕಿಗೆ. ನಮ್ಮ ಸಿಸ್ಟಮ್ಮು ಡೆವಲಪ್ ಆಗಿರೋದು ಸೂರ್ಯನ ಬೆಳಕಿಗೆ. ಸೂರ್ಯ ಇದ್ದಿದ್ದು ಕೋಟ್ಯಾಂತರ ವರ್ಷಗಳ ಹಿಂದೆ, ಮಾನವನ ಉಗಮವಾಗಿದ್ದು 2-3 ಲಕ್ಷ ವರ್ಷಗಳ ಹಿಂದೆ. ಅಲ್ಲಿಂದನೂ ಸಹ ಸೂರ್ಯನನ್ನೇ ನಂಬಿಕೊಂಡು ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು, ಮಾಡಿಫಿಕೇಷನು, ಎವಲ್ಯೂಷನ್ಸ್ಗಳು ಎಲ್ಲ ಆಗ್ತಾ ಇದೆ. ಆದರೆ ಇಂದು ಸೂರ್ಯನ ಬದಲು ರಾತ್ರಿಯ ಹೊತ್ತು ಮಲಗುವಂಥ ಸಂದರ್ಭದಲ್ಲಿ ಕೃತಕ ಬೆಳಕನ್ನು ನಾವು ಅವಲಂಬಿತರಾಗಿರೋದ್ರಿಂದ ನಮಗೆ ಅರಿವಿಲ್ಲದಂತೆ ನಮ್ಮ ದೇಹದ ಒಳಗಡೆ ನಾನಾ ರೀತಿಯ ಬದಲಾವಣೆಗಳು ಆಗ್ತಾ ಇದೆ. ನಮ್ಮ ಬಯಾಲಜಿಕಲ್ ಕ್ಲಾಕಲ್ಲಿ ಬದಲಾವಣೆಗಳಾಗ್ತಾ ಇದೆ. ಅದರಿಂದನೇ ನಮಗೆ ಅರಿವಿಲ್ಲದೆ ನಾನಾ ರೀತಿಯ ತೊಂದರೆಗಳನ್ನು ಸಹ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಇದರ ಬಗ್ಗೆ ಎಲ್ಲೋ ಒಂದು ಎಚ್ಚರಿಕೆ ಬೇಕು. ಸಾಧ್ಯವಾದಷ್ಟು ಕೃತಕ ಬೆಳಕಿನಿಂದ ದೂರ ಇರಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ಕೃತಕ ಬೆಳಕನ್ನು ಬಳಸುವಂಥ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ನಮಸ್ಕಾರ.